ನಾವು ಸತ್ತಾಗ ತಂದೆ ತಾಯಿಗಳಿಗೆ ಹಾರ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಹೌದು. ಬದುಕಿದ್ದಾಗ ಹಾಕ್ಬೇಕು. ಒಳ್ಳೆ ಮಾತು. ವಿನೋದ್ ರಾಜ್ ಅವರು ತಮ್ಮ ತಾಯಿಯವರನ್ನ ಬದುಕಿದ್ದಾಗ ಹೇಗ್ ನೋಡ್ಕೊಂಡಿದ್ರು, ಆಮೇಲೆ ಆ ನಂತರ ಅವರ ತಾಯಿಯ ಆ ಒಂದು ಸ್ಮರಣೆಯನ್ನ ಚಿರಸ್ಥಾಯಿಯಾಗಿರುವಂತೆ ಮಾಡಿದ್ದಾರೆ. ಇಡೀ ಇಂಡಸ್ಟ್ರಿಲಿ ತಾಯಿಗೆ ಅಂತ ಫಸ್ಟ್ ಗುಡಿ ಕಟ್ಟೋದು ಇದೇನೆ ಇವಾಗ. ಸೂಪರ್. ಅದಕ್ಕೆ ನೋಡಕ್ಕೆ ಅಂತಾನೆ ಆ ಒಂದು ವಾರದಿಂದ ನಾವೆಲ್ಲರೂ ಇದ್ ಮಾಡ್ಕೊಂಡು ಈಗ ಬಂದಿರೋದು ನೋಡಕ್ಕೆ. ದೇವಸ್ಥಾನದ ಪ್ರಸಾದ ಹೆಂಗ್ ಸಿಗುತ್ತೆ ಹಂಗೆ ದೇವಸ್ಥಾನದ ಪ್ರಸಾದನೇ ಆಗೋಗ್ಬಿಟ್ಟಿದೆ. ಹ್ಯಾಪಿ ಬರ್ತ್ಡೇ ಲೀಲಾವತಿ ಅಜ್ಜಿ. ಮೈಸೂರಿಂದ ಬಂದಿದ್ದೀವಿ ಸರ್. ಮೈಸೂರಿಂದ ಯಾವ ಕಾರಣಕ್ಕೆ ಬಂದಿದ್ದೀರಾ ಇಲ್ಲಿ? ಇಲ್ಲಿ ನನ್ನ ಬರ್ತಡೇ ಆಚರಣೆ ಮಾಡ್ಕೊಳಕ್ ಬಂದಿದ್ದೀನಿ ಸರ್. ಇಲ್ಲಿ ಬರ್ತಡೇ ಆಚರಣೆ ಮಾಡ್ಕೊಳಕ್ ಬಂದಿದ್ದೀರಾ? ಹೌದು ಸರ್. ಇವತ್ತು ನಿಮ್ ಬರ್ತಡೇನಾ? ಹೌದು ಸರ್. ಯಾವ ಕಾರಣಕ್ಕೋಸ್ಕರ ಇಲ್ಲ ಆಚರಣೆ ಮಾಡ್ಕೊಳಕ್ ಬಂದಿದ್ದೀರಾ? ನಂಗೆ ಅವರು ಅಕ್ಕನ ಸಮಾನ. ಲೀಲಾವತಿ ಅಮ್ಮ ಅವರು? ಹೌದು ಸರ್. ವಾವ್. ಅಂದ್ರೆ ನಿಮ್ಗೆ ಏನ್ ಸಂಬಂಧನಾ ಅಥವಾ ಅಭಿಮಾನ? ಇಲ್ಲ ಸರ್, ನಾವು ಅಭಿಮಾನದಿಂದ ಬಂದಿದ್ದೀವಿ. ಅವ್ರನ್ನ ಅಕ್ಕನೇ ಅನ್ಕೊಬಿಟ್ಟಿದ್ದೀರಾ? ಅಕ್ಕನೇ, ಸ್ವಂತ ಅಕ್ಕನೇ ಅಂತ ತಿಳ್ಕೊಬಿಟ್ಟಿದೀವಿ. ಅದಕ್ಕೆ ಸಮಾಧಿ ಹತ್ರ ಇವತ್ತು ಬಂದು ಆಚರಣೆ ಮಾಡ್ಕೊಳಕ್ ಬಂದಿದ್ದೀರಿ. ಬೇರೆ ಯಾರು ಈ ತರ ಇಂಡಸ್ಟ್ರಿಯಲ್ಲಿ ಮಾಡಿರ್ಲಿಲ್ಲ. ಎಲ್ಲರೂ ಜೆಂಟ್ಸ್ ಮಾಡ್ತಾ ಇದ್ರು, ತಂದೆ ದೀರ್ಗ್ ಮಾಡ್ತಾ ಇದ್ರು. ತಾಯಿಗ್ ಮಾಡಿರೋದು ಇದೇ ಫಸ್ಟ್. ಹಾ ಹಾ. ಇರ್ಲಿ, ಮಾಡಿ ಮಾಡಿ. ನಾವು ಹಂಗೆ ನಮ್ ತಾಯಿನ ಸಾಕ್ತಾ ಇದೀವಿ ಸರ್. ಅವರು ನಮ್ ತಾಯಿನ ನನ್ನ ಹಂಗೂ ಸಾಕ್ತಾ ಇದಾರೆ. ಇವರು ನಾನು ಹೆಂಡತಿ ಸರ್, ಶ್ರೀಮತಿ ಅವರು. ಶ್ರೀಮತಿ ಅವರು. ಆದ್ರಿಂದ ಅವ್ರ ತಾಯಿ ಆ ತರ ಮಾಡಕ್ಕಾಗ್ಲಿಲ್ಲ ಅಂದ್ರೂ ನಮ್ ತಾಯಿನ ನಾವು ಇರೋವರೆಗೂ ಅದೇ ತರ ನಾವು ಕಾಪಾಡಬೇಕು ಅಂತ ನನ್ನ ಇಷ್ಟ ಸರ್. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವಿವತ್ತು ಒಂದು ಜಾಗಕ್ಕೆ ಬಂದಿದ್ದೀವಿ. ಸಾಮಾನ್ಯ ಮನುಷ್ಯ ಒಬ್ಬ ದೇವರಾಗ್ತಾನೆ ಅಂದ್ರೆ ಅದು ಅಸಾಧ್ಯವಾದಂಥದ್ದು. ಆದರೆ ಈ ಜಾಗದಲ್ಲಿ ಅದಾಗಿದೆ. ಈ ಜಾಗದಲ್ಲಿ ಅವರ ಒಂದು ಸ್ಮಾರಕ ಅನ್ನೋದು ಆಗಿಲ್ಲ, ಅದನ್ನು ದೇವಸ್ಥಾನವನ್ನಾಗಿಸಿ ಇಲ್ಲಿಗೆ ಪ್ರತಿದಿನ ನೂರಾರು ಜನ, ಶನಿವಾರ ಭಾನುವಾರ ಜನ, ಸಾವಿರಾರು ಜನ ಬರ್ತಾ ಇದ್ದಾರೆ. ಈ ಜಾಗದಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಹೊಟ್ಟೆ ತುಂಬ ಊಟವನ್ನು ಕೊಡ್ತಾ ಇದ್ದಾರೆ. ಇದೇ ಒಂದು ವಿಶೇಷ. ಅದು ಬಂದು ಲೀಲಾವತಿ ಅಮ್ಮ ಅವರ ಒಂದು ಸ್ಮಾರಕ. ನಾವೇನು ಗ್ರಾಮೀಣ ಭಾಗದಲ್ಲಿ ಸಮಾಧಿ ಅಂತೀವಿ, ಅದೀಗ ಸಮಾಧಿ ಆಗಿಲ್ಲ, ದೇವಸ್ಥಾನದ ದೇಗುಲ ಆಗಿದೆ. ಆ ಜಾಗದಲ್ಲಿ ಇಲ್ಲಿ ನೋಡೋಕೆ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಹೊಟ್ಟೆ ತುಂಬ ಊಟವನ್ನು ಕೊಡ್ತಾ ಇದ್ದಾರೆ. ಇದು ವಿಶೇಷ. ಆ ಊಟವನ್ನು ಯಾವ ಕಾರಣಕ್ಕೆ ಕೊಡ್ತಾ ಇದ್ದಾರೆ, ಎಷ್ಟು ಜನ ಕೊಡ್ತಾ ಇದ್ದಾರೆ, ತಿಂತಾ ಇರುವಂಥವ್ರ ಬಗ್ಗೆ ಕೇಳೋಣ. ಮತ್ತು ಇಲ್ಲಿ ಬಂದಿರುವಂಥ ವೀಕ್ಷಕರು ಮತ್ತು ಅಭಿಮಾನಿಗಳನ್ನೂ ಕೂಡ ನಾವು ಮಾತಾಡ್ಸೋಣ. ಬನ್ನಿ ಸರ್. ನಮಸ್ತೆ. ನಮಸ್ಕಾರ ಸರ್. ಇವತ್ತು ಒಂದು ಜಗತ್ತಿನಲ್ಲೇ ಒಂದು ಅವಿಸ್ಮರಣೀಯವಾದಂತ ದಿನಗಳು ಈ ಒಂದು ವಾರದಿಂದ ಪ್ರಾರಂಭ ಆಗಿದೆ. ಅಮ್ಮವರು ಬದುಕಿದ್ದಾಗ ತಾಯಿ ಮತ್ತೆ ಮಗನ ಮಹತ್ವ ಏನು ಅಂತ ಇಡೀ ಜಗತ್ತಿಗೆ ತಾಯಿ ಮಗ ನೀವು ತೋರಿಸ್ಕೊಟ್ಟಿದ್ರಿ. ಆನಂತರ ಇವತ್ತು ಪ್ರತಿ ಜನಗಳಲ್ಲೂ ಕೂಡ ಹೇಳ್ತಾರೆ ಒಂದು ಸಮಾಧಿ ಅಂತ ಹೇಳಿ. ಆ ಸಮಾಧಿ ಅಲ್ಲ ಇದು, ಇವತ್ತು ಬಂದು ಅದು ದೇಗುಲ ಆಗಿದೆ. ದೇಗುಲ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಶೇಷ ಏನಂತಂದ್ರೆ, ಯಾವುದೇ ಜಾಗದಲ್ಲೂ ಕೂಡ ಒಂದು ಅನ್ನದಾನ ಪ್ರತಿದಿನ ನಡೆಯೋದಿಲ್ಲ. ಆದ್ರೆ ಇಲ್ಲಿ ಅನ್ನದಾನ ಪ್ರತಿದಿನ ಬಂದಂತ ಎಲ್ಲ ಅಭಿಮಾನಿಗಳಾಗಿರ್ಬೋದು, ದೇವ್ರ ರೂಪದಲ್ಲಿ ಬರುವಂತ ಜನಗಳಿಗೆ ಅನ್ನದಾನ ಮಾಡ್ತಾ ಇರೋ ಉದ್ದೇಶ ಯಾವ ಕಾರಣಕ್ಕೆ ಆಗ್ತಿದೆ ಸರ್? ಇಲ್ಲ, ನನ್ನ ತಾಯಿಯವರು ಅವರು ದಿನ ಯಾರೇ ಬಂದ್ರು ಈ ಒಲೆಗೆ ಹಂಚ್ತಾ ಇರ್ಲಿಲ್ಲ. ಅಡಿಗೆ ಮಾಡ್ಬಿಟ್ಟು ಇರೋದ್ರಲ್ಲಿ ಅದನ್ನ ಹಂಚಿ ತಿನ್ನೋರು ನನ್ನ ತಾಯಿಯವರು. ಇದು ಅವ್ರ ಅಭ್ಯಾಸ. ಒಬ್ರೆ 200-300 ಜನ, 400 ಜನ, 500 ಜನಕ್ಕೆ ಅಡಿಗೆ ಮಾಡೋರು. ಅಷ್ಟು ಸಾಮರ್ಥ್ಯ ನನ್ನ ತಾಯಿಯವ್ರಿಗೆ. ಬಸಿಯವ್ರಿ ಪಾತ್ರೆ ಇಟ್ಕೊಂಡ, ತೂಕದ ಪಾತ್ರೆನ ಇಟ್ಕೊಂಡು. ಹೌದೌದು, ನಾನು ಕಣ್ಣಾರ ನೋಡಿದೀನಿ. ನಾನು ಆ ಒಂದು ಇದನ್ನ ಅನುಭವಿಸಿದೀನಿ. ತಮಿಳ್ನಾಡಿನಲ್ಲಿ ಇದ್ದಾಗ ಸತ್ಯನಾರಾಯಣ ಪೂಜೆ ಮಾಡಿದಾಗ ಆ ಊರಿಗೆನೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವರು ನನ್ನ ಕೈಯಾರ ಅಡಿಗೆ ಮಾಡಿದ್ದನ್ನ ಪಾಯಸನ ಮತ್ತೆ ಸಪಾದ ಭಕ್ಷ್ಯ ಅಂತ ಬರುತ್ತೆ ಸತ್ಯನಾರಾಯಣ ಪೂಜೆ, ಅವು ಎಲ್ಲವನ್ನೂ ರೈತರಿಗೆ ಹಂಚಿ ಪಾಪ ಮಾಡೋರು. ಆಮೇಲೆ ಅವರಲ್ಲಿ ಒಂದು ವಿಶೇಷ ಏನು ಅಂದ್ರೆ, ಅಷ್ಟು 17 ಎಕರೆ ಭೂಮಿನಲ್ಲಿ ಪೊನ್ನಿ ಎನ್ನುವಂತ ಒಂದು ಭತ್ತನ ಬೆಳೆದವರು.
ಪೊನ್ನಿ. ಪುನ್ನಿ ಭಾರಿ ಶ್ರೇಷ್ಠ ಅದು. ಇವತ್ತು ಆ ಅಕ್ಕಿ ಸಿಗ್ಬೇಕು ಊಟ ಮಾಡಕ್ಕೆ, ಅದು ಭಗವಂತನ ಪ್ರಸಾದನೇ. ಪುನ್ನಿ ಸಿಕ್ಕಿದ್ರೆ ಪುಣ್ಯ. ಏನ್ ವಿಶೇಷ ಸರ್ ಅದು ಪೊನ್ನಿ ಭತ್ತ? ಅದು ನಾವ್ ಹೇಳ್ತೀವಲ್ಲ ನಿಮ್ಗೆ 6 ತಿಂಗಳು ಬೆಳೆ ರೀ ಅದು. ಅವು ಈಗೇನ್ ಹೈಬ್ರಿಡ್ ಅಂತ ಹೇಳ್ಬಿಡ್ತೀವೋ ಅವೆಲ್ಲ ಒಂದು 95-100-105 ದಿನಕ್ಕೆ ನಿಮ್ಗೆ ಅದ್ ಬರುತ್ತೆ. ಆ ಅಕ್ಕಿನಲ್ಲಿ ನೀರೋಟ ಅಂತ ಹೇಳ್ತಾರೆ. ಆ ನೀರೋಟ ಇರ್ಬೇಕು. ಆ ನೀರೋಟ ಇದ್ರೇನೆ ಅದು ಶಕ್ತಿ. ಕರೆಕ್ಟ್ ಕಾರ್ಬೋಹೈಡ್ರೇಟ್ಸ್ ಅಂತ ಇದೆಯಲ್ಲ, ಅದು ಇದು ಬರೀ ನೀರಾಗೋಗುತ್ತೆ ಇವಾಗಿರೋದು. ಸತ್ವ ಇರಲ್ಲ ನಿಮ್ಗೆ, ಸಪ್ಪೆ. ಆಮೇಲೆ ಅದು ಹೊಟ್ಟು ಸಮೇತ ಇರುತ್ತೆ. 6 ತಿಂಗಳು ಭೂಮಿ ಮೇಲೆ ಅದು ಇರ್ಬೇಕಾದ್ರೆ ಅದಿನ್ನು ಎಷ್ಟು ಅದರ ಶಕ್ತಿನ ಎಳ್ಕೊಂಡು ಅದು ನಮ್ಗೆ ಇದನ್ನ ಕೊಡೋದು. ಆಮೇಲೆ ಅದು ಇಳುವರಿ ಜಾಸ್ತಿ ಇಲ್ಲ. ಅದು ಒಂದು 18-20 ಟನ್ ಇದು ಕ್ವಿಂಟಾಲ್ ಅಷ್ಟೇ ಬರೋದು ಒಂದು ಎಕರೆಗೆ. ಜಾಸ್ತಿ 22 ಕ್ವಿಂಟಾಲ್ ಬರ್ತದೆ. ಅದು ಬಂದು 75 kg ಇದ್ರಲ್ಲಿ ಒಂದು 25 ಮೂಟೆ ಅಷ್ಟು ಬರ್ಬೋದು ಅಷ್ಟೇ ಪುನ್ನಿ, ಅಷ್ಟೇ. ಅದು ಅಂತ ಇದ್ರಲ್ಲಿ ಬೆಳೆದು ನಂತರ 150 ಮೂಟೆ ಬೆಳೆಯೋರು ನಂತರ ಇವ್ರು ಬೆಳೆಯೋರು. ಆ ಜನ ಇಟ್ಕೊಂಡು ಅಡಿಗೆ ಮಾಡಿ ಅವ್ರಿಗೆ ಊಟ ಬಡಿಸಿ ಭತ್ತ ಆ ಕಾಲಕ್ಕೆ ಭತ್ತದಲ್ಲಿ ಆ ಕಾಲಕ್ಕೆ ನಾ ಹೇಳ್ತಾ ಇರೋದು 50 ವರ್ಷ ಹಿಂದಿನ ಮಾತು. 50 ವರ್ಷದಿಂದನೇ ಹಿಂದಿನ ಮಾತು. ಆ ಕಾಲದಲ್ಲಿ ಆ ಏತ ಇಟ್ಕೊಂಡು ಗೊತ್ತಾಗ್ತಾ ಇದೆಯಲ್ಲ, ಅಲ್ಲಿ ಕವಲೆ ಅಂತಾರೆ, ಇಲ್ಲಿ ಏತ ಅಂತ ಹೇಳ್ತೀವಿ. ಹಸುನ ಇಟ್ಕೊಂಡು ನೀರು ಬಾವಿಯಿಂದ ಎರಿಸ್ಬಿಟ್ಟು ಅದರಲ್ಲಿ ಆ ನೀರು ಹರಿಸಿ ಭತ್ತ ಬೆಳೆದ ತಾಯಿಯವರು. ಆ ಭತ್ತದಲ್ಲಿ ಅದನ್ನ ಮಾರಿ ಕೆಲವು ತನಗೆ ಇಟ್ಕೊಂಡ್ಬಿಟ್ಟು ಅದನ್ನ ಅಕ್ಕಿ ಮಾಡಿ ಮನೇಲಿ ಇಟ್ಟಿರ್ತಲ್ಲ, ಅದರಲ್ಲಿ ಅಡಿಗೆ ಮಾಡಿ ಅನ್ನ ಬಸ್ದು ಪೊಂಗಲ್ ಅದರಲ್ಲಿ ಮಾಡೋರು ತಾಯಿ. ಅದನ್ನೆಲ್ಲ ನೀವು ನೋಡಿದ್ರಲ್ಲ? ಅಯ್ಯೋ ನೋಡಿದೀನಿ ಇವ್ರೆ, ನೋಡಿದ್ದೀನಿ. ಅದಕ್ಕೆ ಇರೋರ್ಗೆ ಏನ್ ಹೇಳ್ತೀನಿ, ಅಯ್ಯೋ ಕಷ್ಟ ಆಗತ್ತೆ ಅಂದ್ರೆ ವಯಸ್ಸಾಗೋಗುತ್ತೆ. ಹೌದು, ಖಂಡಿತ. ವಯಸ್ಸಾಗೋದ್ಮೇಲೆ ನಮ್ಮನ್ನ ಹಿಡ್ಕೊಳ್ಳೋರ್ಗೆ ಯಾರು ಇರಲ್ಲ. ಹೌದು. ಎಷ್ಟು ಕಷ್ಟ ಆದ್ರೂ ಕೂಡ ನಾವು ಕೆಲಸ ಮಾಡೋದನ್ನ ಬಿಡಬಾರ್ದು ಅನ್ನುವಂಥದ್ದೇ ನನ್ನ ತಾಯಿಯವ್ರ ಉದ್ದೇಶ. ಮೊನ್ನೆ ಅವ್ರು ಇಳಿ ವಯಸ್ಸಲ್ಲೂ 80ರಲ್ಲೂ ಅಡಿಗೆ ಮಾಡಿದ್ರು, 81ರಲ್ಲೂ ಮಾಡಿದ್ರು, 85ರವರೆಗೂ ಮಾಡಿದ್ರು ಇವ್ರೆ ನಮಗೋಸ್ಕರ. ಆಮೇಲೆ ಸೋತ್ರು, ಸುಸ್ತಾದ್ರು ಅವ್ರು ಪಾಪ. ಕಂದ ಏನ್ ಗೊತ್ತೇನೋ, ಜ್ಞಾಪಕ ಇಟ್ಕೊ ಅಂತ ಹೇಳೋರು. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ಕಾಳು ಮೆಣಸು ಪುಡಿ. ಅದಕ್ಕೆ ಏನ್ ಹೇಳೋರು, ಒಂದಷ್ಟು ಕಾಳು ಮೆಣಸು, ಆಮೇಲೆ ಒಂದಷ್ಟು ಲವಂಗ, ಆಮೇಲೆ ಒಂದಷ್ಟು ಚಕ್ಕೆ, ಇನ್ ಸಪ್ರೇಟ್ ಆಗಿ ಹಾಕಿ ಪುಡಿ ಮಾಡ್ಕೋಕೊಂಡ. ನಿನಗೆ ಅಭ್ಯಾಸ ಆಗೋಗುತ್ತೆ. ಏನ್ ಕಮ್ಮಿ ಇದೆಯೋ ನೀನೇ ಅದನ್ನ ಇದ್ ಮಾಡ್ಬಿಟ್ಟು ಅವ್ರಿಗೆ ಕೇಳು, ಈ ತರ ಹಾಕ್ಬಿಟ್ಟು ಮಾಡುದು ಅಂತ ಹೇಳುದು. ತೆಂಗಿನಕಾಯಿ ಹಾಕಿ ಅಡಿಗೆ ಮಾಡ್ಬಿಡಿ ತಿರ್ಕರು. ಸರಿ ನಾನು ಬರೀ ಪುಡಿನೇ ಹಾಕ್ಬಿಟ್ಟು ಮಾಡಿ ಘಮ 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 ಅಂತ ಇರ್ತದೆ. ಅಂದ್ರೆ ಪುಡಿ ಬೇಗ ಖಾಲಿ ಆಗೋಗುತ್ತೆ. ಅಂದ್ರೆ ಅಮ್ಮವರು ಅಡಿಗೆ ಮಹತ್ವ ತುಂಬಾ ಗೊತ್ತಿತ್ತು ಅನ್ಸುತ್ತೆ ಅಮ್ಮವ್ರಿಗೆ. ಅಯ್ಯೋ ಭಯಂಕರ ಪ್ರಚಂಡ. ಅವ್ರ ಏನ್ ಮಾಡೋರು ಗೊತ್ತೇ, ಎಲ್ಲ ಮಾಡಿ ದಿಢೀರ್ ಸಾಂಬಾರ್ ತರ ಮಾಡ್ಬಿಟ್ಟು ಸ್ಪೂನ್ ನಲ್ಲಿ ತೆಗೆದು ಅವರೇ ಹಾಕೊಂಡು ನೋಡೋರು ಟೇಸ್ಟ್. ಆಮೇಲೆ ತಿರುಗಿ ನನಗ್ ಕೊಡೋರು, ಏಯ್ ಏನಾಗಿದೆ ನೋಡು, ಹಸಿಯಾಗಿರುತ್ತೆ, ಇದು ಹಸಿ ನೋಡು ಅಂತ. ಹಸಿನೇ ತಿಂದ್ಬಿಡೋಂಗ್ ಆಗ್ಬಿಡೋದು ನನಗೆ. ಆಮೇಲೆ ಸರಿ ಇದ್ಮೇಲೆ ಅದನ್ನ ತಗೊಂಡು ಕುದಿಸ್ಬಿಡೋರು, ಕ್ಲೀನಾಗಿ ಮಾಡೋರು. ತಟ್ಟೆ ಮೇಲೆ ನೀರಿಟ್ಟು ಆ ಹಬೆನೆಲ್ಲ ಅದು ಬೇಯ್ಬೇಕು. ಆ ಲೆಕ್ಕಾಚಾರಕ್ಕೆ ಮೈಸೂರು. ಅಂದ್ರೆ ತಾಯಿಯವರ ಕೊನೆಗಾಲವರೆಗೂ ನೀವು ಅವ್ರ ಹತ್ರ ತುಂಬಾ ಸಾಕಷ್ಟು ಕಲ್ತಿದ್ದೀರ ಅನ್ಸುತ್ತೆ ಸರ್. ಆದ್ರೆ ಕಲ್ತಿದ್ರಲ್ಲಿ ಒಂದು ಭಾಗ ಇವತ್ತೇನ್ ನೀವು ಅನ್ನದಾಸೋಹ ಅಂತ ನಾವ್ ಅನ್ಕೋತಾ ಇದೀವಲ್ಲ, ಅದು ಶ್ರೇಷ್ಠ ಅಂತ ನನ್ ಮನ್ಸಿಗೆ ಅನ್ನಿಸ್ತು. ತುಂಬಾ ಜನ ಬಂದಂತವ್ರು ಎಲ್ರು ಕೂಡ ದೇವಸ್ಥಾನದಲ್ಲಿ ಹೇಗೆ ಪ್ರಸಾದವನ್ನ ಕಣ್ಗೊತ್ಕೊಂಡ್ ತಿಂತಾರೋ ಅದೇ ರೀತಿ ಇವತ್ತು ತಿಂತಾ ಇದ್ರು. ನಾವ್ ಇವತ್ತು ವಿಡಿಯೋ ಮಾಡುವಾಗ ಬಹಳ ಖುಷಿ ಆಗ್ತಿತ್ತು. ಯಾವುದೇ ಜಾಗದಲ್ಲಿ ಈ ತರದೊಂದಿಲ್ಲ. ನಾವು ಕೇಳಿದ್ವಿ, ನಾವು ಕೂಡ ಲಾಸ್ಟ್ ಟೈಮ್ ಬಂದಾಗ ನಿಮ್ ಮನೆಗೆ ಯಾರೇ ಬಂದ್ರು ಕೂಡ ಊಟ ಮಾಡದೆ ಯಾರು ಹೋಗಲ್ಲ, ಊಟ ಮಾಡಿದ್ರು ಕೂಡ ಇಲ್ಲಿರುವಂತ ಅಕ್ಕದಲ್ಲಿ ಕೂತೆ ಪಕ್ಕದಲ್ಲಿ ಕೂತಿರೋ ಅಕ್ಕವರು ಊಟ ಮಾಡ್ಸೇ ಕಳಿಸ್ತೀರಾ ಅಂತ ಕೇಳಿದ್ವಿ. ಆದ್ರೆ ಅದು ನಿರಂತರವಾಗಿ ಆಗ್ಬಿಟ್ಟಿದೆ. ಇದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ವಿಶೇಷ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಸರಸ್ವತಿ ಅಂತ. ಸರಸ್ವತಿ, ಎಲ್ಲಿಂದ ಬಂದಿದ್ದೀರಾ? ನಾವು ತುಮಕೂರಿಂದ ಬಂದಿರೋದು ಸರ್. ನಾವು ಎಲ್ಲಿ ಬಂದಿದ್ದೀರಾ ಈಗ? ಇಲ್ಲಿ ಲೀಲಾವತಿ ಅವರು ಒಂದು ದೇವಸ್ಥಾನ ಇದೆಯಲ್ಲ, ದೇವಸ್ಥಾನ ಬಂದಿದ್ದೀವಿ ಸರ್. ಊಟ ಮಾಡ್ತಾ ಇದ್ದೀರಾ? ಊಟನೂ ಕೊಡ್ತಾ ಇದ್ದೀರಾ ಇಲ್ಲಿ? ಊಟನೂ ಕೊಡ್ತಾ ಇದ್ದಾರೆ ಸರ್. ಬಂದವರಿಗೆಲ್ಲ ಕೊಡ್ತಾ ಇದ್ದೀರಾ? ಹೌದೌದು ಪ್ರಸಾದ. ಹೌದು, ಪ್ರಸಾದ. ದೇವಸ್ಥಾನ ಅಂತಾರೆ, ದೇವಸ್ಥಾನ ಪ್ರಸಾದ. ಎರಡು ಒಂದೇ ಅಲ್ವಾ ಸರ್? ಹೌದೌದು. ಚೆನ್ನಾಗಿತ್ತ? ಹೊಟ್ಟೆ ತುಂಬಾ ಕೊಟ್ರ? ಚೆನ್ನಾಗಿದೆ ಸರ್. ಏನ್ ಕೊಟ್ರಮ್ಮ ಈಗ? ಪುಳಿಯೋಗರೆ ಕೊಟ್ಟಿದ್ದಾರೆ ಸರ್. ನಿಮ್ಗೆ ನೋಡಿ ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು ಸರ್. ನಿಮ್ ತಾಯಿ ನೆನಪ ಏನಾರ ಆಯ್ತಾ? ಹೌದು ಸರ್, ನಮ್ ತಾಯಿ ಕಣ್ಣು ನಂಗೆ ತುಂಬಾ ಇಷ್ಟ.
ಅದು ನೋಡಿದ್ರೆ ತುಂಬಾ ಖುಷಿ ಆಯ್ತು ನಮಗೆ. ಇದು ಮಾಡಿರೋದು ಎಷ್ಟು ಒಳ್ಳೇದು ಅನಿಸುತ್ತೆ ಪ್ರತಿಯೊಬ್ಬರು. ತುಂಬಾ ಒಳ್ಳೇದಾಯ್ತು ಸರ್ ಅದು. ಎಲ್ಲರಿಗೂ ಇದನ್ನ ಈ ತರ ಭಾವನೆಗಳು ಬರ್ಬೇಕು. ಹೌದು. ತಾಯಿ ಮೇಲೆ ಎಷ್ಟು ಭಾವನೆಗಳಿದೆ ಅಂತ ಅದು ಅರ್ಥ ಆಗುತ್ತೆ ಅವರಿಗೆ. ಅದು ಅವಾಗ್ಲೇ ತಿಳ್ಕೊಂಡು ತಾಯಿ ಬೆಲೆ ಏನಂತ ಗೊತ್ತಾಗದು ಸರ್ ಅದು. ನಿಮ್ದವ್ರೆಲ್ಲರೂ ಕೂಡ ಅದು ಅನ್ನವನ್ನ ತಿಂದು ಒಂದು ಪ್ರಸಾದ ರೂಪದಲ್ಲಿ ಹೋಗ್ತಾ ಇರೋದು ನೀವು ಅದು ಕಣ್ಣಾರೆ ನೋಡಿದಾಗ ನಿಮ್ಗೆ ಏನ್ ಫೀಲ್ ಆಗ್ತಿದೆ ಸರ್ ಈ ಸಂದರ್ಭದಲ್ಲಿ? ಎಲ್ಲ ಅಮ್ಮ ಹೇಳಿರುವಂತ ಅನುಭವದ ಮಾತು. ಅವ್ರ ಚಿಕ್ಕ ವಯಸ್ಸಲ್ಲಿ ಯಾರ ಮನೆ ಕೆಲ್ಸಕ್ಕಿದ್ರು ಅವ್ರು ಕೆಲ್ಸಕ್ಕಿದ್ರೆ ಆ ಕಾಲಕ್ಕೆ ಊಟನೇ ಕೊಡ್ತಾ ಇರ್ಲಿಲ್ಲ ಮನೆಗಳಲ್ಲಿ. ಎಲ್ಲ ಊಟ ಮಾಡಿ ಎದ್ದ ಮೇಲೆ ಉಳಿದಿದ್ದನ್ನ ಪಾಪ ಮಿಕ್ಕಿದ್ದನ್ನ ಅವ್ರು ಬಿಟ್ಟಿದ್ದನ್ನ ತಿನ್ನೋರು ನನ್ನ ತಾಯಿ. ಅನ್ನದ ಮಹತ್ವ ಗೊತ್ತಿದೆ ಅಮ್ಮವ್ರಿಗೆ ತುಂಬಾ. ಬೇಜಾರಾಗೋಗುತ್ತೆ ಕಂದ, ಊಟ ಕೊಡಪ್ಪ, ಗೊತ್ತಿಲ್ಲ ಕಣಪ್ಪ, ಹಸ್ಕೊಂಡಿದ್ದು ನಾವು. ಅದು ಇಲ್ಲ ಅಂದಾಗ ಏನು ಆಗತ್ತೆ ಅನ್ನುವಂಥದ್ದು ನನ್ಗೆ ಗೊತ್ತು ಕಣೋದು. ಹಸುವಿನ ಮಹತ್ವ. ಅಯ್ಯೋ, ಇವನ್ ಕುಡುಕರು ಬಂದಾಗ್ಲೂ ಕೂಡ ಬೈಬೇಡ ಕುಡ್ತಾನ ಅಂಗಡಿಯಲ್ಲಿ ಮಾರಕ್ ಹೇಳಿದವ್ರು ಯಾರಪ್ಪ ಅಂತ ಕೇಳಪ್ಪ. ಅವನದಕ್ಕೆ ಪಾಪ ಏನು ಮನೇಲಿ ಏನೋ ತೊಂದ್ರೆ, ಏನೋ ಇನ್ನೊಂದು ಇಲ್ಲ, ಅವನ ಅಭ್ಯಾಸನೇ ಕೊಟ್ಟು ಏನೊಂದು 10-20 ಕುಡ್ಕೊಂಡು ಹೋಗ್ಲಿ, ಬಿಟ್ಬಿಡಪ್ಪ. ಅದಕ್ಕಿನ್ನ ತಪ್ಪಿತಸ್ಥರು ಅದನ್ನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಎಷ್ಟೋ ಜನ ಇದ್ದಾರೆ. ಹೌದು. ಆಮೇಲೆ ಇವ್ರು ಕುಡುಕರು ಅಂತ ಹೇಳ್ಬಿಟ್ಟು ಅದೇ ಜನ ಕೈ ತೋರಿಸ್ತಾರೆ. ಏನ್ ಭೂಮಿ, ಏನ್ ನ್ಯಾಯ, ಏನ್ ನಡೀತಾ ಇದೆ ಇಲ್ಲಿ ಅಂತಾನೆ ಏನು ಅರ್ಥ ಆಗಲ್ಲ. ವಿಸ್ಮಯ ರೀ, ವ್ಯವಸ್ಥೆನೇ ವಿಸ್ಮಯ. ಹೌದ್ರಿ. ನಾವು ಜಾತಕ ಕೇಳೋದು ಇನ್ನೊಂದು ಕೇಳೋದು ಮಾಡೋದು ಅಲ್ಲ. ಈ ನಾವು ಪರಿಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವ್ದೋ ಒಂದು ಕಲಾವಿದ್ರು ನನ್ನ ತಾಯಿಯವ್ರ ಕಾಲದವ್ರು ಸಾಯಂಕಾಲ ಸಂಜೆ ಹೊತ್ತು ತಮಿಳ್ನಾಡಿನಲ್ಲಿ ಅವ್ರ ಮನೆ ಇದ್ದಿತ್ತು. ಹೋಗಿ ಮಾತಾಡಿಸ್ಕೊಂಡು ಲೋಕಾರೂಢಿಯಾಗಿ ಮಾತಾಡ್ಸ್ಕೊಂಡು ಬರುವಾಗ ಸಂಜೆ ಇಷ್ಟೊತ್ತನೇ ಆಗಿತ್ತು. ಬರುವಾಗ ಕೈ ಹಿಡ್ಕೊಂಡು, ಲೀಲಾವತಿಯವ್ರೆ, ನಾನು 6 ಗಂಟೆ ಮೇಲೆ ಸೌದೆ ತಂದು ಸೀಮೆಣ್ಣೆ ತಗೊಂಬಂದು ಒಲೆ ಹಚ್ತಾ ಇದ್ದೀನಿ. ಕೈ ಹಿಡ್ಕೊಂಡು ಹತ್ಬಿಟ್ರು ಪಾಪ. ಅವಾಗ ನನ್ನ ತಾಯಿಯವರು ಎಷ್ಟು ನೋವಾಯ್ತು. ಅವ್ರಿಗೆ ಬಂದಿರುವಂತ ತಾಯಿ ಪಾತ್ರನ ಬಿಟ್ಬಿಟ್ರು. ಆ ಕಲಾವಿದ್ರು ಚೆನ್ನಾಗಿ ಅವ್ರಿಗೋಸ್ಕರ ಬಿಟ್ಟರು. 4-5 ಸಿನಿಮಾ ಬೇಡಪ್ಪ ನನ್ನ. ಆಮೇಲೆ ಅವ್ರಿಗೋಸ್ಕರ ತಮಿಳ್ನಾಡಿನಲ್ಲಿ ಹೋಗಿ, ಹಾಗೆ KRS ಅಲ್ಲಿ ಕಾರಂಜಿ ಇದೆಯಲ್ಲ, ಅದೇನೋ ಮ್ಯೂಸಿಕಲ್ VG ಪನ್ನೀರ್ ದಾಸ್ ನಲ್ಲಿ ಅದು ಬೇಕು, ಆ ತರದ್ದೇ ಬೇಕು, VGP ಅಂತಿದೆ ಚೆನ್ನೈನಲ್ಲಿ. ಅಲ್ಲಿಗೆ ಅವರ ಯಜಮಾನ್ರಿಗೆ ಆ ಕಾಂಟ್ರಾಕ್ಟ್ ಕೊಡಿಸ್ಕೊಟ್ರು ಅಮ್ಮರು. ಆ ಕಾಲಕ್ಕೆ ನಮಗೂ ಕಷ್ಟನೇ. ಏನ್ 20,000-30,000 ತಾಯಿ ಪತ್ರಕ್ಕೆ ಕೊಡೋರು. ಆಗಿನ ಕಾಲ ಅವ್ರೇನ್ ಹೀರೋಯಿನ್ ಆದಾಗ 1,000-1,500. ಆದ್ರೆ ಆ 1,000 ಬಿಡ್ಲಿಲ್ಲ ರೀ. ಆ ಕಾಲಕ್ಕೆ ಅಲ್ಲೇ ಶೂಟಿಂಗ್ ಎಲ್ಲ ನಡೀತಾ ಇದೆ. ನಾವು ನೋಡಿ, ಅದು ಒಂದು ಇದೇ ಇದೆ. ಕಣ್ಣು ಹೋಗಿರೋ ದಾರಿಲಿ ಕಾಲಿನ ಹೆಜ್ಜೆಗಳು ಹೋಗ್ಬೋದಾ? ಅಯ್ಯಪ್ಪ, ಸಾಧ್ಯ ಇಲ್ಲ. ಕಾಲಿನ ಹೆಜ್ಜೆ ಹೋಗಿದ್ದ ದಾರಿನಲ್ಲಿ ಮನಸ್ಸು ಹೋಗ್ಬೋದಾ? ಮನಸ್ಸು ಹೋಗಿದ್ದ ದಾರಿನಲ್ಲಿ ಮನುಷ್ಯ ಹೋಗ್ಬೋದಾ? ಮನುಷ್ಯ ಹೋಗಿದ್ದ ದಾರಿನೇ ಮರ್ತು ಹೋಗ್ಬೋದಾ? ಎಂತ ಮಾತು! ಮನುಷ್ಯ ಹೋಗಿದ್ದ ದಾರಿನೇ ಮರ್ತು ಹೋಗ್ಬೋದಾ? ಮರ್ತು ಹೋದ ಮನುಷ್ಯರೇ ಇವತ್ತು ನಮ್ಗೆಲ್ಲ ಪಾಠ ಹೇಳ್ತಾರೆ. ಯಾವ್ದನ್ ಕೇಳೋಣ ಹೇಳಿ? ಮನುಷ್ಯ ಹೋಗಿದ್ದ ದಾರಿನೇ ಮರ್ತು ಹೋಗ್ಬಿಟ್ವಲ್ಲ ಅಪ್ಪಾಜಿ, ಮರ್ತು ಹೋಗ್ಬಿಟ್ವಲ್ಲ ಅಪ್ಪಾಜಿ. ನಾವು ಅದನ್ನ ಮರಿಲಿಲ್ಲ ಅಂದ್ರೆ ಖಂಡಿತ ನಾವು ಮನುಷ್ಯರಾಗೇ ಇರ್ತೀವಿ. ಇವತ್ತು ಎಲ್ಲಾ ಸಮಸ್ಯೆಗಳು ಕೂಡ ಮನುಷ್ಯತ್ವ ಮರ್ತಿರೋದೇ ಕಾರಣ ಆಗ್ತಾ ಇದೆ. ಖಂಡಿತ ಮನುಷ್ಯತ್ವ ಅನ್ನುವಂಥದ್ದು ಬರೀ ಮಾತಾಡೋದು ನಾವು. ಮನುಷ್ಯತ್ವ ಅನುಕಂಪ ಇಲ್ವಾ ಅಂತ ಹೇಳ್ಬಿಟ್ಟು ಕಾರ್ಯರೂಪಕ್ಕೆ ಬರ್ತಿಲ್ಲ. ಅದು ಇಲ್ಲಿ ತುಂಬಿಕೊಂಡೇ ಇರ್ಬೇಕು. ಅದು 24 ಗಂಟೆ ಅದು ತುಂಬಿಕೊಂಡ್ರೆ ಮಾತ್ರ ನಮ್ಗೆ ಕಣ್ಣಿಗೆ ಎಲ್ಲಾನು ಕರುಣಾಮಯ ರೂಪದಲ್ಲಿ, ಕರುಣೆ ತುಂಬಿರೋ ರೂಪದಲ್ಲಿ ಎಲ್ಲಾ ದೃಶ್ಯಗಳು ಕಾಣಿಸ್ತದೆ. ನಾವು ಅದು ಸ್ಪಂದಿಸ್ಬೇಕು ಅಂತ ಸತ್ಯ. ಸರ್, ಈಗ ಅಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತಲ್ಲ ಸರ್, ಒಂದೇ ತರದ ಊಟ ಇರುತ್ತಾ ಅಥವಾ ಡೈಲಿ ಬೇರೆ ಬೇರೆ? ದಿವಸ ಪುಳಿಯೋಗರೆ, ರೈಸ್ ಬಾತು, ಚಿತ್ರಾನ್ನ, ವಾಂಗಿ ಬಾತು, ಚಿತ್ರಾನ್ನ, ಪ್ರತಿದಿನ ಬೇರೆ ಬೇರೆ ತರ ಇರುತ್ತೆ. ಬೇರೆ ಬೇರೆ ತರ ಇರುತ್ತೆ. ಬೆಳಿಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಇರುತ್ತೆ ಸರ್ ಊಟ ವ್ಯವಸ್ಥೆ? ಹೆಚ್ಚು ಕಡಿಮೆ ಒಂದು 10 ಗಂಟೆಗೆ. ಮತ್ತು ಪಾಪ ಭಟ್ರೆಲ್ಲ ಬಂದ್ ಸರ್ ಒಂದು 10 ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ 3-3:30 ಮುಗಿಸ್ಬಿಡ್ತೀವಿ. 3:30-4 ಗಂಟೆ ಉಂಟು.
ಇವತ್ತು ಸಂಡೇ 5 ಗಂಟೆ 6 ಗಂಟೆ ಆದ್ರೂ ಜನ ಬರ್ತಿದ್ರು, ಕೆಲವ್ರು ಬೇಜಾರ್ ಮಾಡ್ಕೊಂಡು ಹೋದ್ರು. ಅದ್ರಲ್ಲಿ ನಿಮ್ಗೊಂದು ವಿಡಿಯೋ ತೋರಿಸ್ಬೇಕು. ನಮ್ಮ ಮೈಸೂರು ಒಬ್ರು, ಆ ಎಮ್ನ ಹೆಸರು ಕೂಡ ಲೀಲಾವತಿ ಅಂತ ಹೇಳಿ ನಿಮ್ಮನ್ನ ಭೇಟಿ ಮಾಡೋದ್ರಂತೆ. ಅವ್ರದ್ದು ಇವತ್ತು ಬರ್ತಡೇ ಅಂತೆ. ಇಲ್ಲಿ ಬಂದು ಮಗಳು ಮೊಮ್ಮಕ್ಕಳನ್ನ ಕರ್ಕೊಂಡ್ಬಂದು ಆಚರಣೆ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಬಂದು ಹೋದ್ರು. ಎಂತ ಜನ ಇರ್ತಾರಪ್ಪ ನಿಜವಾಗ್ಲೂ ಕೂಡ. ಅವರು ಅಭಿಮಾನಿ ಅಂತೆ, ತುಂಬಾ ದೊಡ್ಡ ಅಭಿಮಾನಿ ಅಂತೆ. ತಗೊಂಡ್ರು ಅದು ಮಾತಾಡಿದ್ರು. ನಂಗೆ ಯಾಕಮ್ಮ ಅಷ್ಟೊಂದು ಇದು ಅಂತಂದಾಗ, ಇಲ್ಲ ಅವ್ರು ನಮ್ಗೆ ಸ್ವಂತ ಅಕ್ಕ ಇದ್ದಂಗೆ. ವಿನೋದ್ ರಾಜ್ ಅವರು ನಮ್ಗೆ ತಮ್ಮ ಇದ್ದಾಗೆ ಅಂತೇಳಿ ಅವ್ರು ಭಾವುಕರಾದ್ರು. ಬಹಳ ಖುಷಿ ಸರ್. ಈಗ ನೀವು ಅಮ್ಮವ್ರ ಅನ್ನದಾನ ಮಾಡ್ತಿದ್ದೆಲ್ಲ ನೋಡಿದ್ರಿ, ಗಮನಿಸಿದ್ರಿ. ಅಮ್ಮವ್ರಂತೂ ಕಾಲಾನಂತರ ಇದ್ ಮಾಡುವಂತ ನಿಮ್ಗೆ ಹೇಳಿರಕ್ ಸಾಧ್ಯ ಇಲ್ಲ. ಆದ್ರೆ ನೀವು ಇದನ್ನ ನಿಮ್ಮ ಸ್ವಇಚ್ಛೆಯಿಂದ ಉಟ್ಕೊಂಡಿದೆ ಅಥವಾ ನೀವೆಲ್ಲರೂ ನೋಡಿ ಮನಸ್ಸು ನನ್ನ ತಾಯಿಯವ್ರು ಏನ್ ಮಾಡ್ಬೋದು, ಇಷ್ಟು ದೂರದಿಂದ ಬರ್ತಾರೆ ಜನ, ಏನ್ ಮಾಡ್ಬೋದು ಅವ್ರಿಗೋಸ್ಕರ. ಒಂದ್ ಸ್ವಲ್ಪ ಅದು ಪ್ರಸಾದ ತರ ನಾವ್ ಮಾಡಕ್ ಸಾಧ್ಯನಾ? ಒಂದ್ ಸ್ವಲ್ಪ ಪ್ರಸಾದ ರೂಪದಲ್ಲಿ ಅಷ್ಟಾದ್ರೂ ಮಾಡಕ್ ಸಾಧ್ಯನಾ? ದಿನನಿತ್ಯ ಆದ್ರೆ ಚೆನ್ನಾಗಿರತ್ತಲ್ವ ಅಂತ ಯೋಚನೆ ಮಾಡಿನೇ ನಾನು ಪ್ರಾರಂಭದಲ್ಲಿ ಕಂಪ್ಲೀಟ್ ಸ್ಮಾರಕ ಒಂದು ಹಂತಕ್ಕೆ ಮುಗಿಯುವಾಗ್ಲೇನೆ, ಇಲ್ಲ ಇಲ್ಲಿ ಇದನ್ನು ಮಾಡ್ರಿ ಅಡಿಗೆ ಮನೆನ ಅಂತ ಹೇಳಿ, ಅದಕ್ಕೋಸ್ಕರ ಒಂದು ಸಪರೇಟ್ ಕ್ಯಾಂಟೀನ್. ಹೌದು, ನನ್ನ ಇಲ್ಲ ಅಂದಕ್ಕಲ್ಲರಿ ಅದು ಮಾಡಿರೋದು. ಭಾವನೆಗಳು ತುಂಬಿ ಆ ಭಾವಚಿತ್ರಗಳನ್ನೆಲ್ಲ ನೋಡಿ ಜನ ಸಂತೋಷ ಪಡ್ತಾರೆ. ಅಲ್ಲಿ ಅಮ್ಮನ ಅಂದನ ಕಾಣ್ತಾರೆ, ಅಮ್ಮನ ಮನಸ್ಸನ್ನ ಕಾಣ್ತಾರೆ ಜನ, ಅಲ್ಲಿ ವ್ಯಕ್ತಿತ್ವನ ಕಾಣ್ತಾರೆ. ಎಲ್ಲಾ ಮುಗಿದ್ಬಿಟ್ಟು ಈ ಕಡೆ ಬರುವಾಗ ಎಂತವ್ರಿಗೊಂದು ಹೊಟ್ಟೆ ಹಸಿತದೆ ಅಥವಾ ಸಿಂಪಲ್ ಆಗಿ ಏನಾದ್ರು ಬೇಕು ಅನ್ಸುತ್ತೆ, ಆವಾಗ ಇಲ್ಲಿ ಬನ್ನಿ ದಾಸೋಹ ಜಾಗ ಅಂದಾಗ ಅದನ್ನ ಶ್ರೇಷ್ಠವಾಗಿ ಮಾಡಿಡ್ಬೇಕು. ಯಾರ್ಯಾರೋ ಸಿಂಪಲ್ ಐಡಿಯಾ ಕೊಟ್ರು, ಆ ಶೀಟ್ಗೆ ಹಂಗೆ ಕನೆಕ್ಟ್ ಮಾಡಿ ಎಳೆದ್ಬಿಡಿ, ಅದಕ್ಕೆ ಒಂದು ಸಪರೇಟ್ ಆದ ಜಾಗ ಇರ್ಬೇಕು ಅಂತ ಹೇಳಿ ಅದನ್ನ ನಾನೇ ಐಡಿಯಾ ಕೊಟ್ಟು ಇಂಜಿನಿಯರ್ಗೆ ಹೇಳಿ ಮಾಡಿಸಿಸ್ತೆ ಅಂತ ಮಾಡಿ. ಎಲ್ಲೇ ಆದ್ರೂ ವರ್ಷಕ್ಕೊಂದ್ಸಾರಿ ಪೂರ್ವಜರಿಗೆ ಅನ್ನ ಒಂದು ಇಡುವಂಥದ್ದು, ಎಡೆ ಇಡುವಂಥದ್ದು ಪದ್ಧತಿ. ಆದ್ರೆ ಈ ಒಂದು ಜಾಗದಲ್ಲಿ ಪ್ರತಿನಿತ್ಯ ನೀವು ಎಡೆ ಇಡ್ತಾ ಇರುವಂಥದ್ದು ಬಹಳ ತುಂಬಾ ಈ ಪ್ರಪಂಚದಲ್ಲೇ ವಿಶೇಷ ಅಂತ. ಎಲ್ಲಿ ನಡೀತೆ ಏನೋ ಗೊತ್ತಿಲ್ಲ ನಿಜವಾಗ್ಲು. ಅದು ನಿಮಗೆ ಎಷ್ಟು ತೃಪ್ತಿ ಕೊಡ್ತೇವೆ ಸರ್ ನೀವು ನಮ್ಮನ್ನು ಗಮನಿಸಿದಾಗ? ಆತರ ಎಲ್ಲ ಅಭಿಮಾನಿಗಳು ಬಂದು ನೋಡಿದಾಗ, ಅವ್ರ ಪ್ರಸಾದವನ್ನ ಪ್ರೀತಿಯಿಂದ ಕಣ್ಗೊತ್ಕೊಂಡು ತಿಂದಾಗ ನಿಮಗೆ ಈ ಕ್ಷಣದಲ್ಲಿ ಏನ್ ಅನ್ನಿಸ್ತಾ ಇದೆ ಸರ್? ಇಲ್ಲ, ನನಗೆ ಅದೊಂದೇನೆ ತೃಪ್ತಿ ಕೊಡ್ತಾ ಇದೆ, ಅದೊಂದೇ ತೃಪ್ತಿ ಕೊಡ್ತಾ ಇದೆ. ಯಾಕಂದ್ರೆ ಈ ಹೊತ್ತಿನ ಊಟ ನೀವು ಈ ಹೊತ್ತು ಮಾತ್ರ ಮಾಡಕ್ ಸಾಧ್ಯ. ಕರೆಕ್ಟ್ ಸರ್. ರಾತ್ರಿದ್ ಈಗ ಮಾಡಕ್ಕಾಗಲ್ಲ, ಮತ್ತೆ ಅದು ಕರಗಿ ಮತ್ತೆ ಅದು ಹಸಿವು ಶುರುವಾಗ್ಬೇಕು ನಿಮ್ಗೆ. ಎಷ್ಟೋ ಜನ ಬೇಡ ನನ್ಗೆ ಹಸಿವಿಲ್ಲ ಬೇಡ ಅಂದ್ಬಿಡ್ತಾರೆ. ಹಾಗೆ ಅನ್ನದ ಮಹತ್ವ ಅದು ಆ ತರ ಇದೆ. ಆಯಾ ಸಮಯಕ್ಕೆ ಏನ್ ಬೇಕು ಅಷ್ಟು ಸ್ವಲ್ಪ ಆದ್ರೂ ಕೊಟ್ರೆ ಅದು ಶ್ರೇಷ್ಠ. ಅದು ಸೊ 3 ಹೊತ್ತಿನ ಇದನ್ನ ಒಂದು ಹೊತ್ತಲ್ಲಿ ನಾವು ಊಟ ಮಾಡಕ್ಕಾಗಲ್ಲ. ಖಂಡಿತ ಹೌದು. ಇದೇ ಈ ಪ್ರಪಂಚದ ಮಹಾರಹಸ್ಯ. ಇದು ಮಹಾರಹಸ್ಯ ಇದು. ಅದಕ್ಕೆ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಕೇಡು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ. ಅದೇ ಸತ್ಯ. ಇದರಲ್ಲಿ ಮನುಷ್ಯ ಅರ್ಥ ಮಾಡ್ಕೊಂಡ್ರೆ, ನಾವು ತಿಳ್ಕೊಂಡ್ರೆ ಖಂಡಿತ ಈ ಸುಮಾರು ಜನ ತಿಳ್ಕೊಂಡು ಹಬ್ಬ ಹರಿದಿನ ಎಷ್ಟು ಜನರ ನಾನು ನೆನ್ನೆ ಹನುಮ ಜಯಂತಿ ನಾನು ಅಷ್ಟು ನೋಡ್ತಾ ಇದ್ದೀನಿ. ಆ ಜನ ದೇವರ ಭಕ್ತಿನೂ ತುಂಬ್ಕೋತಾರೆ, ಪಾಪ ಆ ಭಕ್ತಿನೂ ಇದೆ. ಆದ್ರೆ ಎಲ್ಲವೂ ಇದೆ ಹೊಟ್ಟೆ, ಅದರ ಪೋಷಣೆ. ಹೌದು. ಅಯ್ಯೋ ಹೊಟ್ಟೆ ನಿನ್ನಿಂದ ನಾ ಕೆಟ್ಟೆ ಅನ್ನೋ ತರ ಅದು. ಸರ್ ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಬಂದಿದ್ದೀರಾ? ಸರ್ ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ ಲೀಲಾವತಿ ಅಮ್ಮವ್ರು ನೋಡೋಕೋಸ್ಕರನೇ ಬಂದಿದ್ದೀರಾ? ಹೌದು ಹೌದು. ಒಂದ್ ಟೆಂಪೋ ಕೂಡ ಮಾಡ್ಕೊ ಬಂದ್ಬಿಟ್ಟಿದೆ. ಎಷ್ಟು ಜನ ಬಂದಿದ್ದೀರಾ ಸರ್? 13 ಜನ ಬಂದಿದ್ದೇವೆ. 13 ಜನ ಬಂದಿದ್ದೀರಾ? ಹೌದು. ಇಲ್ಲಿ ಏನು ಯಾವ ಕಾರಣಕ್ಕೋಸ್ಕರ ಇಲ್ಲಿ ಬಂದ್ರಿ ಸರ್? ಸರ್ ಹಿರಿಯ ನಟಿ ಅವರ ಎಲ್ಲ ಫಿಲ್ಮ್ಗಳನ್ನ ಬಹುತೇಕ ಸುಮಾರು ಒಂದು 60% ನೋಡಿರ್ಬೋದು ನಮ್ಮ ವಯಸ್ಸಿಗೆ, ಹಳೆ ಫಿಲ್ಮ್ಗಳನ್ನ. ಇವರು ಹಿರಿಯರು, ನಮ್ಮ ತಾಯಿಯವರು, ಅವರ ಲೀಲಾವತಿ ಅಭಿಮಾನಿ. ಅವ್ರ ಫಸ್ಟ್ ಫಿಲ್ಮ್ ಬೇಡಾರ್ ಕಣ್ಣಪ್ಪ ನೋಡಿದಾರಂತೆ. ಅವಾಗೆಲ್ಲ ಫಿಲ್ಮ್ ಟಾಕೀಸ್ ನೋಡ್ಕೊಂಡ್ಬಿಟ್ಟು ತುಂಬಾ ಅಭಿಮಾನದಿಂದ ನೋಡೋಣ ಅಂತ ಹೇಳಿ ಬಂದಿದ್ದಾರೆ. ಸರ್ ಇದನ್ನ ನೋಡಿ ಈಗ ಎಷ್ಟು ಖುಷಿ ಆಗ್ತಿದೆ, ಏನ್ ಅನ್ನಿಸ್ತಾ ಇದೆ ಸರ್? ನೀವು ಯಾರು ನೋಡಿದಿರ, ದ್ವಾರ ಬಾಗಿಲು ನೋಡಿರ್ಬೋದು ಬರ್ತಾ, ತಾಯಿಯೇ ದೇವರು. ಹಾಗೆ ನಾವೆಲ್ಲ ತಿಳ್ಕೊಳ್ಳೋದು ತುಂಬಾ ಇದೆ. ಯಾಕೆಂದ್ರೆ ನಾವು ಸತ್ತಾಗ ತಂದೆ ತಾಯಿಗಳಿಗೆ ಹಾರ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಹೌದು, ಬದುಕಿದ್ದಾಗ ಹಾಕ್ಬೇಕು. ವಿನೋದ್ ರಾಜ್ ಅವರು ತಮ್ಮ ತಾಯಿಯವರನ್ನ ಬದುಕಿದ್ದಾಗ ಹೇಗ್ ನೋಡ್ಕೊಂಡಿದ್ರು, ಆಮೇಲೆ ಆ ನಂತರ ಅವರ ತಾಯಿಯ ಆ ಒಂದು ಸ್ಮರಣೆಯನ್ನ ಚಿರಸ್ಥಾಯಿಯಾಗಿರುವಂತೆ ಮಾಡಿದ್ದಾರೆ. ಯಾಕೆಂದ್ರೆ ನಾವು ಸಹ ಒಂದು ಗೋರಿ ಕಟ್ಟಿ ಏನೋ ಮಾಡ್ತೀವಿ, ಆದ್ರೆ ಅವ್ರು ಈ ರೀತಿ ಮಾಡಿಲ್ಲ. ಒಂದು ಭಾವನಾತ್ಮಕವಾಗಿ, ಆಮೇಲೆ ಒಂದು ಆದರ್ಶವಾಗಿ
ಅದು ಇದು ಯಾತ್ರಾ ಸ್ಥಳವಾಗಿ ಮಾಡ್ಲಿಕ್ಕೆ ಅವರು ತುಂಬಾ ಸಂಕಲ್ಪ ತೊಟ್ಟಿದ್ದೆ ಅಂತ ಕಾಣ್ತಾ ಇದೆ. ದುಡ್ಡು ಎಲ್ಲರ ಹತ್ರ ದುಡ್ಡು ಇರುತ್ತೆ. ಆ ದುಡ್ಡನ್ನ ಹೇಗೆ ಯುಟಿಲೈಸ್ ಮಾಡಬೇಕು, ಜನರಿಗೆ ಹೇಗೆ ಅದನ್ನ ಮಾರ್ಗದರ್ಶನ ನೀಡಬೇಕು ಅಂತ ನೋಡಿದ್ವಿ. ದಾರಿಯಲ್ಲಿ ಬರ್ತಾ ಅನೇಕ ಆಸ್ಪತ್ರೆ ನೋಡಿದ್ವಿ, ಆಸ್ಪತ್ರೆ ಕೂಡ ಮಾಡಿಸಿದ್ದಾರೆ, ನಡೆಸ್ತಾ ಇದ್ದಾರೆ ಜನಕ್ಕೋಸ್ಕರ ಊರಿನ ಜನಕ್ಕೋಸ್ಕರ. ಇಲ್ಲಿ ಸರ್ಕಾರದಿಂದ ಒಂದು ಮನವಿ, ರೋಡ್ ಸ್ವಲ್ಪ ಚೆನ್ನಾಗಿ ಆಗ್ಬೇಕು, ಸಿಂಗಲ್ ರೋಡ್ ಇದೆ. ಇವರು ಸರ್ಕಾರದ ಸಾರ್ವಜನಿಕರ ಯಾವುದೇ ಸಹಾಯವಿಲ್ಲದೆ ತಮ್ಮ ತಾಯಿಗೋಸ್ಕರ ತಮ್ಮ ಜೀವನದ ಬಹುಪಾಲು ಹಣವನ್ನ ವ್ಯಯ ಮಾಡಿದ್ದಾರೆ. ಅವರ ಮಾರ್ಗದರ್ಶನ ಆಗಿದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬ ವರ್ಗಕ್ಕೆ ತಾಯಿ, ಅವರ ದೇವರು ಅಥವಾ ಹಿರಿಯರು ಸದಾ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ, ಆಮೇಲೆ ಪ್ರಸಾದ ನಿಲಯವನ್ನು ಸಹ ನೋಡಿದ್ವಿ. ಬಂದಂತಹ ಎಲ್ಲ ಒಂದು ಅವರ ಅಭಿಮಾನಿಗಳಿಗೆ ಪ್ರಸಾದವನ್ನ ನೀಡ್ತಾ ಇದ್ದಾರೆ. ಅದು ಹೊಟ್ಟೆ ತುಂಬ ಊಟ, ಹೊಟ್ಟೆ ತುಂಬ ಪ್ರಸಾದ, ಹೊಟ್ಟೆ ತುಂಬ. ಅದು ಪ್ರಸಾದ ಅಂದ ತಕ್ಷಣ ಅದು ದೇವರವ್ರ ಪ್ರಸಾದ ಇದ್ದಂಗೆ. ನಾವು ಪ್ರಸಾದವನ್ನು ಯಾವ ರೀತಿ ಇದ್ರೂ ನಾವು ದೇವಸ್ಥಾನದಲ್ಲಿ ಹೋದ್ರೆ ರುಚಿ ಕೇಳಲ್ಲ, ಹೊಟ್ಟೆ ತುಂಬ ಕೇಳ್ತೇವೆ. ಹಾಗಾಗಿ ಪ್ರಸಾದವನ್ನು ಸಹ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ. ಇದಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಸರ್ಕಾರ, ಹಾಗೆ ಬಂದಂತ ಎಲ್ಲ ಅಭಿಮಾನಿಗಳು ಕೈ ಜೋಡಿಸಿದರೆ ಇದೊಂದು ಸುಂದರ ಯಾತ್ರಾ ಸ್ಥಳ ಆಗೋದ್ರಲ್ಲಿ ಸಂಶಯವಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಟಿ.ಆರ್. ಮಂಜುನಾಥ್, ಶಿವಮೊಗ್ಗ. ಬಹಳ ಖುಷಿ ಆಗುತ್ತೆ ಸರ್. ಇದು ಪ್ರತಿನಿತ್ಯ ದಿನನಿತ್ಯ ಇರುತ್ತಾ ಪ್ರಸಾದ ವಿನಿಮಯ, ಅಥವಾ ಕೆಲವು ದಿನನಿತ್ಯ ಅಪ್ಪಾಜಿ, ದಿನನಿತ್ಯ ಇರುತ್ತೆ? 5ನೇ ತಾರೀಕದ ಅದಾಗೆ ಸ್ಟಾರ್ಟ್ ಆಗಿದೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ ಹ್ಯಾಕ್ ಬ್ಯಾಲೆನ್ಸ್ ಮಾಡ್ಕೊಂಡು. ಈಗ ವಾರದ ದಿನಗಳಲ್ಲಿ ಜಾಸ್ತಿ ಇರಲ್ಲ, ಅದ್ರಲ್ಲಿ ಕಾಂಪನ್ಸೇಟ್ ಆಗುತ್ತೆ, ಅಲ್ಲಿದಲ್ಲಿ ಅಡ್ಜಸ್ಟ್ ಆಗುತ್ತೆ. ಓಕೆ ಸರ್, ಖಂಡಿತವಾಗಿ ಒಂದು ವಿಶೇಷವಾದಂತ ಅಭಿಯಾನವನ್ನ ಸ್ಟಾರ್ಟ್ ಮಾಡಿದ್ದೀರಾ. ತಾಯಿ ಮತ್ತೆ ಮಗನ ಮಹತ್ವ ಏನು ಅನ್ನೋದನ್ನ ತಾಯಿಯವ್ರು ಬದುಕಿದಾಗ್ಲೇ ಇಡೀ ಜಗತ್ತಿಗೆ, ಬರೀ ಕರ್ನಾಟಕ ಭಾರತ ಅಲ್ಲ, ಕರ್ನಾಟಕದ ಜನ ದೇಶ ವಿದೇಶದಲ್ಲಿ ನಿಮ್ಮನ್ನ ಒಂದು ಆದರ್ಶವಾಗಿ ತಗೊಂಡಿದ್ದಾರೆ. ಇಲ್ಲಿ ಎಷ್ಟೋ ಜನ ಮಹಿಳೆಯರು ನಿಮ್ ಜೊತೆ ಒಂದು ನಿಮ್ ನೋಡ್ಕೊಂಡು ಹೋದ್ರೆ ಆ ತಾಯಿ ನೋಡಿದಷ್ಟು ಆಗತ್ತೆ ಅಂತೇಳಿ ಕಾದು ನಿಂತಿದ್ರು. ಆದ್ರೆ ನೀವೊಂದು ಹೊಸತನ ಇನ್ನೊಂದು ಏನು ಹುಟ್ಟಾಕಿದ್ದೀರಾ ಅಂದ್ರೆ, ಇಂಥ ಒಂದು ಜಾಗದಲ್ಲಿ ಪ್ರತಿನಿತ್ಯ ಅನ್ನದಾನ ಮಾಡೋದ್ರ ಮುಖಾಂತರ ತಾಯಿಗೆ ಒಂದು ಕೃತಜ್ಞತೆ ಮತ್ತೆ ಅನ್ನದ ಮಹತ್ವವನ್ನು ತಿಳಿಸೋ ಒಂದು ಒಳ್ಳೆ ಸಂಕಲ್ಪವನ್ನ ಪ್ರಾರಂಭ ಮಾಡಿದ್ದೀರಾ. ನಿಜವಾಗ್ಲೂ ಕೂಡ ನಮಗೂ ಕೂಡ ವಿಷಯ ಇದೆ ನೋಡಿ. ಇದು ಇವತ್ತು ಬಂದಿದ್ದಲ್ಲ, 2 ಯುಗಗಳ ಹಿಂದೆನೆ ವಚನನೇ ಇದೆ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ, ಕೈಲಾಸ ಬೆಣ್ಣನವಕ್ಕೂ ಸರ್ವಜ್ಞ. ಧರ್ಮ ಹೇಗಿರ್ಬೇಕು? ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನದೆ, ಆಗಲೇ ಕರೆದು ಕೊಡುವವನ ದಾನ ಹೊನ್ನಾಗುವುದು ಸರ್ವಜ್ಞ. ಒಳ್ಳೆ ಮಾತು. ಎಲ್ಲ ಅಡ್ಗೋಯ್ತಿದ್ರಲ್ಲೇ. ಇದು ಸಾವಿರಾರು ವರ್ಷಗಳಿಂದನೇ ನಮ್ಮ ಪೂರ್ವಜರು ನಮ್ಗೆ ತಿಳಿಸಿದರೆ, ಅದನ್ನ ನಮ್ಮೊಳಗಡೆ ಇರುವಂತ ಮಾನವೀಯತೆ, ನಮ್ಮಲ್ಲಿ ಇರುವಂತ ಅಹಂಕಾರ, ಅದನ್ನೆಲ್ಲ ಮುಚ್ಚಾಗ್ತಾ ಇದೆ. ನಿಮ್ಮಂತವ್ರು ಅಂತದನ್ನ ಜಗತ್ತಿಗೆ ತೋರ್ಸೋದಿಕ್ಕೆ ಅಂತ ನಿಮ್ಮಂತವ್ರು ಜನ್ಮ ಎತ್ತಿದಿರೋ ಏನೋ ಗೊತ್ತಿಲ್ಲ. ನಿಜವಾಗ್ಲು ದಯವಿಟ್ಟು ದೊಡ್ಡ ಮಾತು ಅನ್ಕೋಬೇಡಿ. ಇಷ್ಟು ಜನನ ಸಂಪಾದನೆ ಮಾಡಿದೀರಾ. ನಿಜವಾಗ್ಲು ನಿಮ್ಮ ನಾವೆಲ್ಲರೂ ಕೂಡ ನಿಮ್ ಪ್ರತಿಯೊಬ್ರು ನಿಮ್ ಕಾಲ್ ಮುಟ್ಟು ನಮಸ್ಕಾರ ಮಾಡ್ತಿದ್ರು. ನಮ್ಮ ನಡೆದಾಡೋ ದೇವ್ರ ಆಶೀರ್ವಾದ. ಒಳ್ಳೆ ಮಾತು ಹೇಳಿ. ಶಿವಕುಮಾರ್ ಶ್ರೀ ಅವರು ಏನ್ ಸಾಮಾನ್ಯರ. ಅಯ್ಯೋ ಅಮ್ಮ, ನಿಮ್ ತೋಟಕ್ಕೆ ಬೆಂಕಿ ಇಟ್ಬಿಟ್ರ ಪಾಪಿಗಳು ಅಂದ್ಬಿಟ್ರು. ಬಹಳ ಬೇಜಾರ್. ತೆಂಗಿನ ಮರಕ್ಕೆ ಬೆಂಕಿ ಇಟ್ರ, ಅಯ್ಯೋ ಶಿವ ಅಂದ್ರು. ಅಂತವರ ಒಂದು ಕರುಣೆ ನೋಡಿ, ಆ ಕರುಣೆನೆ ನಮ್ಮನ್ನ ಇದು ಈ ಮಟ್ಟಕ್ಕೆ. ಹೌದು, ಅದೇ ಸತ್ಯ. ಸರ್, ಈಗ ಈ ಒಂದು ಪುಣ್ಯ ಸ್ಥಳವನ್ನ ನೋಡಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಸರ್? ಸರ್, ಇದನ್ನ ನಾವು ಒಂದು ಧರ್ಮಸ್ಥಳಕ್ಕೆ ಹೋಲಿಸಿರೋದು ಸಹ ಸಾಲದೆ ಬರುತ್ತೆ. ಈ ಒಂದು ವಿಚಾರ, ಈ ಒಂದು ಸ್ಥಳವನ್ನು ನೋಡಿದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಏನ್ ಇವತ್ತಿನ ಸನಾತನವಾಗಿ ನಡೆಸ್ಕೊಂಡ್ ಬರ್ತಾ ಇದಾರೋ ಆ ಒಂದು ಇದಕ್ಕೆ ಹೋಲಿಸಿರೋದು ಸಹ ಸಾಲದೆ ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ನೋಡ್ತಕ್ಕಂಥ ಈ ಫೋಟೋಗಳು, ಅವರ ಒಂದು ಕಲಾಕೃತಿ, ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಎಲ್ಲದನ್ನು ಸಹ ಇಲ್ಲಿ ಒಂದು ಇದನ್ನ ನೋಡಿದ್ಮೇಲೆ ಅದು ಮರೀಲಿಕ್ಕೆ ಸಾಧ್ಯತೆ ಇರಲ್ಲ. ಹಂಗೆ ನೆನಪು ಮರುಕಳಿಸ್ತಾ ಇರ್ತೈತೆ. ಹಂಗಾಗಿ ಇಲ್ಲಿ ಬಂದು ಇನ್ನು ಇವತ್ತು ನೋಡಿ ತಿರ್ಗಾ ಇನ್ನೊಂದು ವಾರ ಬರ್ಬೇಕಲ್ವೇ ಅಂತಕ್ಕಂಥ ಮನಸ್ಸು ಹುಮ್ಮಸ್ಸು ಬರುತ್ತೆ. ಹಂಗನ್ಸುತ್ತೆ. ತಾಯಿಗೆ ಬಹಳಷ್ಟು ಬೆಲೆಯನ್ನು ಕೊಟ್ಟಿದ್ದಾರೆ. ತಾಯಿಯ ಪಾತ್ರದಲ್ಲಿ ತಾಯಿಯ ಏನು ಶ್ರೇಷ್ಠತೆ ಅನ್ನೋದ ಇವರು ಎತ್ತಿ ಹಿಡಿದಿದ್ದಾರೆ. ಸಮಾಜಕ್ಕೆ ಇದನ್ನು ಒಂದು ಆದರ್ಶವನ್ನು ಮಾಡಿದ್ದಾರೆ. ಹಂಗಾಗಿ ಇವತ್ತಿನ ದಿವಸ ಇಷ್ಟೊಂದು ಆದ್ಯತೆ ಕೊಟ್ಟು ಇಲ್ಲಿ ಒಂದು ದೇವಾಲಯ ಮಾಡಿದ್ದಾರೆ ಅಂದ್ರೆ ಅವರು ಎತ್ತಂತ ಮಗನು ಸಹ ಅಷ್ಟೇ ಶ್ರೇಷ್ಠವಾದಂತ ಮನುಷ್ಯ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡಿದ್ರೆ ಯಾವುದೇ ಒಂದು ಫೋಟೋ ಆಗ್ಲಿ ಎಲ್ಲದನ್ನು ಮಾಡಿರ್ತಕ್ಕಂಥದ್ದು, ಆ ಒಂದು ಸಮಾಧಿಯನ್ನು ಮಾಡಿರ್ತಕ್ಕಂಥ ರೂಪರೇಷೆಗಳನ್ನ ನೋಡಿದ್ರೆ ಬಹಳ ನೋಡ್ಬೇಕು, ಇನ್ನೊಂದು ಮನಸ್ಸಿಗೆ ಇದೊಂಥರ ಬಹಳಷ್ಟು ಹಿತಕರವಾಗಿ ಕೊಡುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ಬೋದು ಸರ್. ಬದುಕಿದ್ದಾಗ್ಲೇನೆ ಅತಿ ದೊಡ್ಡ ಸಾಧನೆ ಅಂದ್ರೆ ತಾಯಿ ಮಹತ್ವ. ಇಡೀ ಜಗತ್ತಿಗೆ ನಿಜವಾದ ದೇವರು ಅಂತಂದ್ರೆ ತಾಯಿ.
ಆ ತಾಯಿ ಮಹತ್ವನ ಜಗತ್ತಿಗೆ ತೋರಿಸಿದ್ರಿ. ಈಗ ಅನ್ನದಾನದ ಮುಖಾಂತರ ಈ ತರ ಮಾಡ್ತಾ ಇದ್ರಿ. ಇಲ್ಲಿ ಬಂದಿರುವಂತ ಎಷ್ಟೋ ಜನ ಅಭಿಮಾನಿಗಳು, ಭಕ್ತಾದಿಗಳು ಏನೇ ಹೇಳ್ಕೊತಾಗ್ತಾ ಇಲ್ಲ, ಅವರೆಲ್ಲರೂ ಕೂಡ ನಿಮ್ಮನ್ನ ಕಾಣ್ಬೇಕು ಅನ್ನೋದು ಬರ್ತಿದೆ. ಇಷ್ಟೊಂದು ಒಬ್ಬ ಮನುಷ್ಯ ಈ ರೇಂಜ್ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನೀವೇನಾದ್ರು ದೈವಮಾನವ ಆಗ್ಬಿಡ್ತೀರ ಅಂತ ನಮ್ಗೇನೋ ಅನ್ನಿಸ್ತಾ ಇದೆ ಸರ್. ದೇವರಿ ನನ್ನ ತಾಯಿಗೊಬ್ಬ ಮಾನವನ್ ಗುಟ್ಟದ್ ಮಾನವ. ನಾನು ಇನ್ನೇನ ಇದು ನಾವ್ ಹೇಳೋದಲ್ಲ, ಎಲ್ಲಿಂದ ಇವತ್ತು ಭದ್ರಾವತಿ, ಶಿವಮೊಗ್ಗ, ಗುಲ್ಬರ್ಗ ಟೆಂಪೋ ಮಾಡ್ಕೊ ಬಂದಿದ್ದಾರೆ. ನಾವು ನಿಮ್ಗೆ ವಿಡಿಯೋವನ್ನ ತೋರಿಸ್ತೀವಿ. ಇದು ನೋಡೋದಕ್ಕೋಸ್ಕರ ಬಂದಿದ್ದಾರೆ ಅಂತಂದ್ರೆ ನಮ್ಗೆ ಅನ್ನಿಸ್ತಾ ಇದೆ ಇಷ್ಟೊಂದು ತಾಯಿ ಒಂದು ಮಹತ್ವವನ್ನ ಜಗತ್ತಿಗೆ ತೋರಿಸಿರೋದಕ್ಕೆ ಭಗವಂತನ ಒಂದು ರೂಪ ನಿಮ್ಮ ಮುಖದಲ್ಲಿ ಕಾಣುತ್ತೇನೋ ಅಂತ ನಮ್ಗೆ ಅನ್ನಿಸ್ತಾ ಇದೆ ಸರ್. ನಿಜ ತಾನು ಆಡದೇ ಇದ್ರು ತನ್ನ ರೋಮಕೂಪಗಳು ಆಡುತ್ತೆ ಅಂತ ಹೇಳ್ತಾರೆ. ಹೌದು, ಅದೇ ಅದು ವಾತ್ಸಲ್ಯ. ಬೆಲೆ ಕಟ್ಟಕ್ಕಾಗ್ದಿರೋದು, ಕಾಸು ಕೊಟ್ಟು ಬರುವಂತದ್ದಲ್ಲ, ಅದು ಹೃದಯಕ್ಕೆ ಹೊಡಿತದೆ. ಅದು ಒಂಟಿ ಆಗ್ಲಿಲ್ವೇನ್ರಿ, ಹೆಚ್ಚು ಕಡಿಮೆ. ಅದಕ್ಕೆ ಹೇಳಿದ್ದು ತಾಯಿ ಹಾಗೆ ಇನ್ ಯಾರೇ ಬಂದ್ರು ತಾಯಿ ತರ ಆಗಲ್ಲ, ಅದು ಕಷ್ಟ. ಹೌದು ಹೌದು. ಮಕ್ಳ ತರ ರೀ ಆಗತ್ತೆ. ಹೀಗೂ ಹಾಗೂ ಸ್ವಲ್ಪ ಕ್ಷಮೆಯ ಧರಿತ್ರಿ, ಕ್ಷಮಿಸುವಂತವಳೆ ತಾಯಿ ಭೂಮಿ. ಅದಕ್ಕೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರವ ಪಡೆತವರಂತೆ ಕಾಣಿರೋನ್ ಸುಮ್ನೆ ಆಡ್ಲಿಲ್ಲ. ಅದಕ್ಕೆ ಈ ಒಂದು ಅನ್ನದಾನ ಅನ್ನೋದನ್ನ ಪ್ರಾರಂಭ ಮಾಡಿದ್ದೀರಾ ಸರ್. ಕೊನೆಯದಾಗಿ ಎಷ್ಟೋ ಜನ ಬಂದಂತವ್ರೆಲ್ಲ ನಾನು ಈ ಜಾಗಕ್ಕೆ ಬಂದು ನನ್ನ ತಾಯಿ ನಾನು ಕಳ್ಕೊಂಡಿರೋ ಅಂದ್ರೆ ತಾಯಿ ಮಹತ್ವ ತಾಯಿ ಇದ್ದಾಗ ಗೊತ್ತಾಗಲ್ಲ, ಕಳ್ಕೊಂಡಾಗ ಕೆಲವ್ರು ಗೊತ್ತಾಗುತ್ತೆ. ಸರ್ ಮೇಡಮ್ ಲಕ್ಷ್ಮಿ ಅಂತ. ಎಲ್ಲಿಂದ ಬಂದಿದ್ದೀರಾ ಮೇಡಮ್? ತುಮಕೂರಿಂದ ಸರ್. ತುಮಕೂರಿಂದ ಅಮ್ಮವ್ರು ನೋಡಕ್ಕೋಸ್ಕರ ಬಂದ್ರ? ಬಂದಿದೀವಿ. ಎಷ್ಟು ಖುಷಿ ಆಗ್ತಿದೆ ಅಮ್ಮ? ತುಂಬಾ ಸಂತೋಷ ಆಗ್ತಿದೆ. ತಾಯಿ ಲೀಲಾವತಿ ಅಮ್ಮ ಏನ್ ಆಶೀರ್ವಾದ ಮಾಡಿದಿರ ಪರವಾಗಿಲ್ಲ. ಎಲ್ಲಾ ತಂದೆ ತಾಯಿಗೂ ಇಂತ ಮಕ್ಕಳು ಹುಟ್ಲಿ ಅಂತ ಆಶೀರ್ವಾದ ಮಾಡ್ಬೇಕು ಸರ್. ಅಲ್ವಾ? ಹೌದು. ಅವ್ರ ಪಕ್ಕದಲ್ಲಿರೋ ನಮ್ಮ ಅಮ್ಮ ಸರ್. ನಿಮ್ ತಾಯಿ? ನಮ್ ತಾಯಿ. ನಿಮ್ ತಾಯಿ ಜೊತೆಗೆ ಈ ತಾಯಿ ನೋಡಕ್ ಬಂದಿ? ಈ ತಾಯಿನ ತೋರ್ಸಕ್ ಕರ್ಕ ಬಂದಿದ್ದೀನಿ. ತೋರ್ಸಕ್ಕೆ ಈಗ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ ತಾಯಿ ನೋಡಿ? 10 ಜನ ಮಕ್ಳು ಸರ್. 10 ಜನ ಮಕ್ಳು? 10 ಜನ ಇದ್ದಾರ? ಇಲ್ಲ, 2 ಗಂಡ್ ಮಕ್ಳು ತೀರೋಗಿದ್ದಾರೆ. ನಾವು ನಮ್ ತಾಯಿನ ಅದಕ್ಕೆ ತೋರ್ಸಕ್ ಕರ್ಕ ಬಂದಿದೀವಿ. ನಮ್ ತಾಯಿನ ನಾವು ಈ ತರ ನೋಡ್ಕೋಬೇಕು ಅಂತ ನಮ್ಗೆ ಆಸೆ. ಆದ್ರೆ ದೇವ್ರ ಅಷ್ಟು ಶಕ್ತಿ ಕೊಟ್ಟಿಲ್ಲ. ಇರೋದ್ರಲ್ಲೇ ಚೆನ್ನಾಗಿ ನೋಡ್ಕೊತಾರೆ. ಅಲ್ಲ, ಎಲ್ಲಾರ್ಗು ಇದೇ ತರ ದೇವಸ್ಥಾನ ಕಟ್ಟಬೇಕು ಅಂತ ಏನಿಲ್ಲ. ಇರೋವರೆಗೂ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಇರೋವರೆಗೂ ಅವ್ರಿಗೇನು ಕೊಡ್ಲಿಲ್ಲ ಅಂತ ಪರವಾಗಿಲ್ಲ, ಪ್ರೀತಿಯಿಂದ ಅವ್ರ ಸೇವೆ ಮಾಡ್ಕೊಂಡು ಅವ್ರನ್ನ ಸಂತೋಷವಾಗಿ ಇಡ್ಬೇಕು ಅನ್ನೋದೇ ನಮ್ಮ ಆಸೆ ಸರ್. ಕೆಲವ್ರು ಅಂತ ಇದ್ರು, ಇವತ್ತಿನಿಂದ ನಮ್ ತಾಯಿನ ನಾನ್ ಚೆನ್ನಾಗಿ ನೋಡ್ಕೊತೀನಿ. ನಾನು ವಿನೋದ್ ರಾಜ್ ಸರ್ ತರ ನಾನು ದೊಡ್ಡವನಲ್ಲ, ಇಷ್ಟು ಮಾಡಕ್ ನನ್ ಕೆಲ ಆಗದೆ ಇದ್ರು ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಓಪನ್ ಆಗಿ ನಮ್ಗೆ ಹೇಳ್ತಾ ಇದ್ರು. ಅಲ್ಲಿ ಗುಡಿ ಕಟ್ಟಬೇಡಿ, ಇಲ್ಲಿ ಗುಡಿ ಕಟ್ರಿ. ಎಲ್ರು ಆತರ ಕಟ್ಬೇಡಿ, ಎಲ್ರಿಗೂ ಇದೊಂದು ಮಾದರಿ ಅಂತ ಹೇಳ್ತೀರಾ? ಎಲ್ಲೇ ಕಟ್ಕೊಳ್ರಿ ಸಾಕು. ಆ ತಾಯಿ ನಕ್ಬಿಟ್ರೆ ಈಗ ಎಷ್ಟು ಕಷ್ಟ ಬಂದ್ರು ದೇವ್ರೇ ಬಂದ್ರು ಏನು ಮಾಡಕ್ಕಾಗಲ್ಲ ನಿನ್ನ. ಯಾಕಂದ್ರೆ ನಿನ್ನ ಹೆತ್ತು ದೇವ್ರ ಕಣೆ, ಭಗವಂತ. ನೀನು 9 ತಿಂಗಳು ಹೊತ್ತು ಹೆತ್ತು ಹೊಸಲ್ ದಾಟ್ರ ಋಣ ತೀರ್ಸಕ್ಕೆ ದೇವ್ರ ಅಲ್ವೇ ಅಲ್ಲ. ಅವ್ರ ಅಪ್ಪನ ಕೈಲೂ ಸಾಧ್ಯ ಇಲ್ಲ. ಹೌದು, ಬೇಜಾರ್ ಮಾಡ್ಕೊಂಬೇಡಿ. ಇಲ್ಲ ಸತ್ಯ, ವಾಸ್ತವದ ಮಾತು ಸರ್. ನಮ್ಮ ಮನೆಯಲ್ಲಿ ಬಾಳುವಂತ ನಡೆದಾಡೋ ದೇವ್ರ ತಾಯಿ ನಿಮ್ ಮನೇಲೇ ಇದ್ದಾರೆ. ನಡೆದಾಡೋ ದೇವ್ರು, ಆ ನಡೆದಾಡೋ ದೇವ್ರನ್ನ ಯಾಕೆ ನಡಿಯಕ್ ಆಗ್ದಿರೋ ತರ ಮಾಡ್ಬಿಡ್ತೀರಾ? ಅವ್ರು ನಡಿಬೇಕು, ಅವ್ರ ಆಶೀರ್ವಾದ ತಗೊಂಡು ಜೀವನ ಮಾಡಿ. ಪ್ರತಿಯೊಂದ್ ಹೆಣ್ಣು ಯಾವ್ದಾರ ಸಂದರ್ಭದಲ್ಲಿ ಒಬ್ಬ ತಾಯಿ ಹಾಗೆ ಆಗ್ತಾಳೆ. ಅದ್ ಅಕ್ಕ, ತಂಗಿ, ಹೆಂಡತಿ, ಮಗಳು ಯಾರೇ ಆದ್ರೂ. ನೀವು ಒಳ್ಳೆ ಕೋಟ್ಯಾಧೀಶ್ವರ ಆಗ್ಬೇಕು ಅಂತ ನಿಮ್ಗೆ ಆಸೆ ಇತ್ತು ಅಂದ್ರೆ ನಾವು ವಾಸ್ತು ಹೇಳಲ್ಲ. ತಾಯಿ ಕೈಲಿಂದ 1 ರೂಪಾಯಿ ತಗೊಳ್ಳಿ, ಕೈನಲ್ಲಿ ತಗೊಂಡು ಜೋಬಲ್ಲಿ ಇಟ್ಕೊಳ್ಳಿ. ಆ ಗತ್ತೆ ಬೇರೆ ಅಷ್ಟೇ. ಆಯ್ತು ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ಕಾರ. ಈ ತಾಯಿ ನೋಡಿದ್ಮೇಲೆ ನಿಮ್ ತಾಯಿ ಮೇಲೆ ಎಷ್ಟು ಪ್ರೀತಿ ಬರ್ತಾ ಇದೆ? ತುಂಬಾ ನೋವಾಗ್ತಿದೆ ನಮಗೆ. ತಾಯಿ ಮೇಲೆ ಅಷ್ಟು ಪ್ರೀತಿ ಬರ್ತಾ ಇದೆ ನಮಗೆ. ಭಾವುಕರಾಗ್ತಾ ಇದ್ರೆ, ಕಣ್ಣೀರ್ ಹಾಕ್ತಾ ಇದ್ದೀರಾ. ಹಂಗಾಗಿ ಅಳ್ಬೇಡಿ, ತಾಯಿ ಎಲ್ಲರಿಗೂ ದೇವ್ರೆ. ನಿಜ. ಯಾರ ಜೊತೆ ಮಾಡಿರೋ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಇವ್ರದ್ದು? ಡಾಕ್ಟರ್ ರಾಜ್ಕುಮಾರ್ ಜೊತೆ. ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ತಿರಲ್ಲ, ಬಹಳ ಖುಷಿ ಆಗುತ್ತೆ. ಅವ್ರ ಸಿನಿಮಾಗಳು ಮಾಡಿರೋದೆಲ್ಲ ನೋಡಿದ್ದೀರಾ? ಈಗ ನಿಮ್ಗೆ ಇದನ್ನ ನೋಡಿ ಇನ್ನೂ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾನೇ ಖುಷಿ ಆಗ್ತಾ ಇದೆ. ಯಾರು ಈ ತರ ಇಂಡಸ್ಟ್ರಿಯಲ್ಲಿ ಮಾಡಿರ್ಲಿಲ್ಲ. ಎಲ್ಲರೂ ಜೆಂಟ್ಸ್ ಮಾಡ್ತಾ ಇದ್ರು, ತಂದೆದೀರ್ಗ್ ಮಾಡ್ತಾ ಇದ್ರು. ತಾಯಿಗ್ ಮಾಡಿರೋದು ಇದೇ ಫಸ್ಟ್ ಟೈಮ್. ಚೆನ್ನಾಗ್ ಮಾಡಿ. ಎಲ್ಲೂ ಈ ತರ ನೋಡಿಲ್ಲ. ಅವರು ತಾಯಿಗೆ ಈ ತರ ಸ್ಥಾನ ಕೊಟ್ಟಿರೋದು ತುಂಬಾ ದೊಡ್ಡ ಸ್ಥಾನ. ತುಂಬಾ ತ್ಯಾಗ ಮಾಡಿದ್ದಾರೆ. ಈ ಟೈಮಲ್ಲಿ ನಿಮ್ ತಾಯಿ ನೆನಪಾಗಿ ನಿಮ್ಗೆ ನಮ್ಗೂ ನೆನಪಾಯ್ತು. ಇದ್ದಾರಾ? ಇಲ್ಲ. ಈಗ ನಿಮ್ ತಾಯಿನ ಒಂದು ಮಿಸ್ ಮಾಡ್ಕೊಂಡಂಗ ಅನಿಸ್ತಾ ಇದೆಯಾ? ಹೌದೌದು. ತಂಗಿ ಪ್ರೇಮ ಅಂತ ನಮ್ ತಾಯಿಗೆ 10ನೇ ಮಗಳು. ಅವಳಿಗೆ ಜನವರಿ 18ನೇ ತಾರೀಕು ಹುಟ್ಟಿದಬ್ಬ. ಅದಕ್ಕೋಸ್ಕರ ನಮ್ ತಾಯಿ ಲೀಲಾವತಿ ಅಮ್ಮನ ಸನ್ನಿಧಿನಲ್ಲಿ ನಮ್ ತಂಗಿಗೆ ಆಶೀರ್ವಾದ ಮಾಡ್ತಾವ್ರೆ. ಹುಟ್ಟಿದಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ನನ್ ಮಗಳು ಪ್ರೇಮ ಅಂತ 45ನೇ ವರ್ಷದ ಹುಟ್ಟಿದಬ್ಬದ ಶುಭಾಶಯಗಳು. ಲೀಲಾವತಿ ಅಮ್ಮನ ಆಶೀರ್ವಾದ
100 ವರ್ಷ ಆಯಸ್ಸು ಚೆನ್ನಾಗಿರ್ಲಿ, ಮಗಳು ಚೆನ್ನಾಗಿರ್ಲಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Talks with your channel. All the very best. Thank you so much, Anjali.